ಎಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಶಾವ್ಲಿನ್ ಕುಂಗ್ಫು ಉಶು ಅಲ್ಲಿ ನಾನು ಬೇಸಿಕ್ ಮೂವ್ಸ್ ಆಫ್ ಬೋ ಸ್ಟಾಫ್ ಅನ್ನ ಹೇಳ್ಕೊಡ್ತಿದ್ದೀನಿ. ಓಕೆ, ನಾವು ಇವಾಗ ಈ ಒಂದು ಬೋ ಸ್ಟಾಫ್ ನ ಬಗ್ಗೆ ತಿಳ್ಕೊಳಕೋಣ. ಈ ಬೋ ಸ್ಟಾಫ್ ಬಂದ್ಬಿಟ್ಟು ನಿಮಗೆ ಸರಿಯಾಗಿ 6 ಫೀಟ್ ಇರಬೇಕಾಗುತ್ತೆ. ನೋಡಿ, 6 ಫೀಟ್ ಹೈಟ್ ಇರಬೇಕಾಗುತ್ತೆ. ಓಕೆ, ಸಮ್ಟೈಮ್ಸ್ ನಾವು ಈ ಬೋ ಸ್ಟಾಫ್ ಅನ್ನ ಯೂಸ್ ಮಾಡಬೇಕಾದ್ರೆ ಕೈಯನ್ನ ಈ ರೀತಿಯಾಗಿ ಅಂದ್ರೆ ಸೆಂಟರ್ ಪಾರ್ಟ್ ಆಫ್ ದ ಬೋ ಇಟ್ಕೊಳ್ತೀವಿ, ಅಥವಾ ಸಮ್ಟೈಮ್ಸ್ ಈ ರೀತಿಯಾಗೂ ಕೂಡ ಇಟ್ಕೋತೀವಿ. ಯಾವಾಗ್ಲೂ ನಾರ್ಮಲ್ ಆಗಿ ನಾವು 70% ಆಫ್ ದ ಬೋ ಸ್ಟಾಫ್ ನ ಯೂಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಮೆಜರ್ಮೆಂಟ್ ನಿಮಗೆ ಹೇಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ನೀವು ಈ ಬೋ ಸ್ಟಾಫ್ ಅನ್ನ ರೊಟೇಷನ್ ಮಾಡಿದ್ರೆ ಈಸಿಯಾಗಿ ಅದು ನಿಮ್ಮ ಕೈನ ಕೆಳಗಡೆ ಈಸಿಯಾಗಿ ರೊಟೇಷನ್ ಆಗಬೇಕು. ಇಷ್ಟು ಫ್ರೀಯಾಗಿ ಇಟ್ಕೊಳ್ಬೇಕಾಗುತ್ತೆ. ಇದು ಬೋ ಸ್ಟಾಫ್ನ ಇಟ್ಕೊಳ್ಳುವಂತಹ ರೀತಿ. ಓಕೆ, ಏನೇ ಒಂದು ಮೊಮೆಂಟ್ ಮಾಡಿದ್ರು ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಓಕೆ, ಈಗ ನೋಡ್ಕೊಳ್ಳಿ, ಬೋ ಸ್ಟಾಫ್ ಅಲ್ಲಿ ಮೊದಲನೆಯ ಒಂದು ಬೇಸಿಕ್ ಮೂವ್ಸ್ ಅಂತ ಏನ್ ಹೇಳ್ತೀವಿ, ಅದು ಸಮ್ಟೈಮ್ಸ್ ನೀವೆಲ್ಲರೂ ನೋಡಿರ್ತೀರಿ, ಈ ರೀತಿಯಾಗಿ ಬೋ ಸ್ಟಾಫ್ನ ರೊಟೇಷನ್ ಮಾಡ್ತಾ ಇರ್ತಾರೆ ಅಲ್ವಾ, ಈ ರೀತಿಯಾಗಿ. ಓಕೆ, ಈ ಒಂದು ಹ್ಯಾಂಡ್ ಮೂವ್ಮೆಂಟ್ ಬಂದ್ಬಿಟ್ಟು ಆಗ ಸೆಂಟರ್ ಪಾರ್ಟ್ ಆಫ್ ದ ಬೋ ಇರಬೇಕಾಗುತ್ತೆ. ನೋಡಿ, ಎರಡೂ ರೀತಿಯಾಗಿ ಮಾಡ್ಬೋದು. ಮೊದಲನೇದಾಗಿ ನಾವು ರಿವರ್ಸ್ ಅನ್ನ ನೋಡೋಣ. 8 ಶೇಪ್ ಅಂತ ಹೇಳ್ತೀವಿ ಇದನ್ನ. ನೋಡಿ, ನಿಧಾನವಾಗಿ ಡ್ಯಾನ್ ಈ ರೀತಿ ಈ ರೀತಿ ಈ ರೀತಿ ಮಾಡಬೇಕಾಗುತ್ತೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಈ ರೀತಿಯಾಗಿ ನೀವು ಸ್ಪೀಡ್ ಮೂವ್ ಕೂಡ ಬರ್ಬೋದು. ಇದು ಬೇಸಿಕ್ ಮೂವ್ ಆಗಿರುತ್ತೆ. ಓಕೆ, ಇದು ಬೇಸಿಕ್ ಮೂವ್ ಆಗಿರುತ್ತೆ. ಇದನ್ನ ನೀವು ಆಪೋಸಿಟ್ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ನಾವು ಬ್ಯಾಕ್ವರ್ಡ್ ಹೋಗಿದ್ವಿ ಫಸ್ಟ್, ಆಮೇಲೆ ಈ ರೀತಿಯಾಗಿ ಮಾಡ್ತಾ ಇದ್ವಿ ಅಲ್ವಾ. ಇದನ್ನ ಈಗ ನಾವು ಫ್ರಂಟ್ ವರ್ಡ್ ಕೂಡ ನಾವು ಮಾಡ್ಬೋದಾಗಿರುತ್ತೆ. ಈ ಹ್ಯಾಂಡ್ ಮೂಮೆಂಟ್ ಅನ್ನು ನೋಡ್ಕೊಳ್ಳಿ, ಈ ರೀತಿ ಈ ರೀತಿ ಈ ರೀತಿ ಇದರ ಹ್ಯಾಂಡ್ ಮೂಮೆಂಟ್ ಆಗಿರುತ್ತೆ. ಓಕೆನಾ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಬೇಸಿಕ್ ಆಗಿರ್ತವೆ. ನೀವು ಯಾವುದೇ ಅಡ್ವಾನ್ಸ್ ಮೂವ್ಗಳನ್ನ ಕಲಿಯೋದಕ್ಕಿಂತ ಬಿಫೋರ್ ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ರಿಲ್ಯಾಕ್ಸ್. ಈಗ ನಾವು ನೆಕ್ಸ್ಟ್ ಮೂವ್ ಅನ್ನ ನೋಡೋಣ. ಈ ನೆಕ್ಸ್ಟ್ ಮೂವ್ ಅಲ್ಲಿ ನಾವು ಸ್ವಲ್ಪ ಈ ರೀತಿಯಾಗಿ, ಅಂದ್ರೆ ನಾನು ಏನು ಹೇಳ್ಕೊಟ್ಟಿದ್ದೆ ಆ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಇಟ್ಕೊಂಡು ಬ್ಯಾಕ್ವರ್ಡ್ ರೊಟೇಷನ್, ಬ್ಯಾಕ್ವರ್ಡ್ ರೊಟೇಷನ್, ಬ್ಯಾಕ್ವರ್ಡ್ ರೊಟೇಷನ್, ಬ್ಯಾಕ್ವರ್ಡ್ ಈ ರೀತಿಯಾಗಿ ಮಾಡ್ಬೋದಾಗುತ್ತೆ. ಈಗ ಅದನ್ನೇ ನಾವು ಫ್ರಂಟ್ ಕೂಡ ಮಾಡ್ಬೋದು. ಈಗ ನೋಡಿ, ರೊಟೇಟ್ ಕ್ಯಾಚ್, ಅಗೈನ್ ರೊಟೇಟ್ ಕ್ಯಾಚ್, ಅಗೈನ್ ರೊಟೇಟ್ ಕ್ಯಾಚ್. ಇದನ್ನ ನೀವು ಈ ರೀತಿಯಾಗೂ ಕೂಡ ಮಾಡ್ಬೋದು. ನೋಡ್ಕೊಳ್ಳಿ, ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಬೋ ಸ್ಟಾಫ್ ನ ಟರ್ನ್ ಮಾಡ್ಬೇಕಾದ್ರೆ ಸೆಂಟರ್ ಪಾರ್ಟ್ ಆಫ್ ದ ಬೋ ನಿಮ್ಮ ಹ್ಯಾಂಡ್ಸ್ ಪ್ಲೇಸ್ಮೆಂಟ್ ಆಗಿರ್ಬೇಕು. ರೊಟೇಟ್ ಮಾಡಿ, ಕ್ಯಾಚ್ ಮಾಡಿ, ರೊಟೇಟ್ ಮಾಡಿ, ಕ್ಯಾಚ್ ಮಾಡಿ, ರೊಟೇಟ್ ಮಾಡಿ, ಕ್ಯಾಚ್ ಮಾಡಿ, ರೊಟ್ಯಾಟ್ ಕ್ಯಾಚ್, ರೊಟ್ಯಾಟ್ ಕ್ಯಾಚ್, ರೊಟ್ಯಾಟ್ ಕ್ಯಾಚ್, ರೊಟ್ಯಾಟ್ ಕ್ಯಾಚ್. ಗೊತ್ತಾಯ್ತಲ್ವಾ? ನಿಧಾನವಾಗಿ ನೋಡ್ಕೊಳ್ಳಿ, ಈ ಹ್ಯಾಂಡ್ ರೊಟೇಷನ್ ಈ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಕ್ಯಾಚ್, ದೆನ್ ರೊಟೇಷನ್, ದೆನ್ ಕ್ಯಾಚ್, ದೆನ್ ರೊಟೇಷನ್, ದೆನ್ ಕ್ಯಾಚ್, ದೆನ್ ರೊಟೇಷನ್, ದೆನ್ ಕ್ಯಾಚ್, ದೆನ್ ರೊಟೇಷನ್, ದೆನ್ ಕ್ಯಾಚ್. ಈ ರೀತಿಯಾಗಿ ನಿಮ್ಮ ಬೋ ಸ್ಟಾಫ್ ಅನ್ನ ಮೂವ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಸಹಜವಾಗಿ ಆಗುವಂತಹ ತಪ್ಪುಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿ ಮಾಡ್ಬೇಕಾದ್ರೆ ಇಲ್ಲೇ ಕ್ಯಾಚ್ ಮಾಡ್ಬಿಡ್ತಾರೆ. ಇಲ್ಲಿ ಕ್ಯಾಚ್ ಮಾಡಿದಾಗ ರೊಟೇಟ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ,
ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಕ್ಯಾಚ್ ಮಾಡಬೇಕು. ಸಿ ಈ ರೀತಿ, ಸಿ ಈ ರೀತಿ, ಸಿ ಓಕೆನಾ. ಎಸ್, ಈಗ ನೋಡ್ಕೊಳ್ಳಿ. ಎಸ್, ನೋಡಿದ್ರಲ್ಲ. ಯಾರು ಕೂಡ ನೀವು ಸ್ಟಾರ್ಟ್ ಮಾಡಿದಾಗ ಸ್ಪೀಡಾಗಿ ಟರ್ನ್ ಮಾಡೋಕೆ ಹೋಗ್ಬೇಡಿ. ಕಾರಣ ಇಷ್ಟೇ, ನಿಮ್ಮ ಹೆಡ್ ಯಾವುದೇ ಪಾರ್ಟ್ಗೂ ಕೂಡ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೆಕ್ಸ್ಟ್ ಮೂವ್ ಕಡೆ ನಾವು ಗಮನ ಕೊಡೋಣ. ಸಿ ನೋಡಿ, 1 ಹೋಲ್ಡ್ ನೋಡ್ಕೊಳ್ಳಿ. ಈಗ ಇಟ್ಕೊಂಡಿರಿ, ಹೋಲ್ಡ್ ಹೋಲ್ಡ್. ಈ ಹೋಲ್ಡ್ ನೀವು ಮಾಡಿದ್ಮೇಲೆ ಈ ಒಂದು ಬೋ ಸ್ಟಾಫನ್ನ ರೊಟೇಟ್ ನಿಮ್ಮ ಹಿಂದ್ಗಡೆ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಹೋಲ್ಡ್. ಸಿ ನೋಡ್ಕೊಳ್ಳಿ, ಇಲ್ಲಿರುತ್ತೆ ಹೋಲ್ಡ್, ಇಲ್ಲಿರುತ್ತೆ ಹೋಲ್ಡ್, ಇಲ್ಲಿರುತ್ತೆ ಹೋಲ್ಡ್. ಈ ಹೋಲ್ಡ್ ಆದ ತಕ್ಷಣ ನಿಮ್ಮ ಬಾಡಿ ರೊಟೇಟ್ ಆಗಿ ಮತ್ತೆ ಹೋಲ್ಡ್ 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 ಹೋಲ್ಡ್. ಈಗ ನೀವು ಅದರ ಜೊತೆಗೆ ಲೈಟಾಗಿ ಈ ರೀತಿ ಮೂವ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಓಕೆ, ಇದನ್ನ ನಾನು ಸ್ಲೋ ಮೋಷನ್ ಅಲ್ಲಿ ಮಾಡಿ ತೋರಿಸ್ತೀನಿ. ಎಸ್, ಈಗ ನೋಡ್ಕೊಳ್ಳಿ. ಬೋ ಹೀಗೆ ಇಟ್ಕೊಂಡಿರ್ತೀರಿ, ನಿಮ್ಮ ಕೈ ಟ್ವಿಸ್ಟ್ ಆಗಿರ್ಬೇಕು. ಈಗ ಶುರು ಮಾಡಬೇಕು. ಓಕೆನಾ? ನೋಡಿ, ಮೂಮೆಂಟ್ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಕಂಟಿನ್ಯೂ ಅದಕ್ಕೆ ಒಂದು ನೀವು ಫ್ಲೋ ಅನ್ನ ಕೊಡಬೇಕು. ಓಕೆ, ಈ ರೀತಿ ಫ್ಲೋ ಅನ್ನ ಕೊಡಬೇಕು. ಗೊತ್ತಾಯ್ತಲ್ಲ? ಇದಿಷ್ಟು ಕೂಡ ಬೋ ಸ್ಟಾಫ್ನ ಬೇಸಿಕ್ ಮೂಮೆಂಟ್ಸ್ ಆಗಿರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾವು. ಎಸ್, ಈ ಮೂಮೆಂಟನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.